ಪಿಕ್ಚರ್ ಪಯಣದ ವೀಕ್ಷಕರಿಗೆ ಮಾಶ್ರೀ ಮುರಳೀಕೃಷ್ಣನ ನಮಸ್ಕಾರ. ಇಂದಿನ ಪಿಕ್ಚರ್ ಪಯಣದ ಕಂತಿನಲ್ಲಿ ನಾನು ಮಗ್ಗಲೆನ್ ಎಂಬ ಸಿನಿಮಾದ ಬಗ್ಗೆ ನನ್ನ ಅನಿಸಿಕೆಗಳನ್ನು ತಿಳಿಸಿಕೊಡ್ತೇನೆ. ಇದು 2025ರ ಚಲನಚಿತ್ರ. ಇದು ಇತ್ತೀಚೆಗೆ ತಾನೇ ಮುಗಿದ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ 17ನೇ ಆವೃತ್ತಿಯಲ್ಲಿ ಪ್ರದರ್ಶನಗೊಂಡಿತ್ತು. ಇದು ಫ್ರೆಂಚ್, ಸ್ಪ್ಯಾನಿಷ್, ಪೋರ್ಚುಗೀಸ್ ಮತ್ತು ಸಿಬ್ಯಾನೋ ಭಾಷೆಗಳಲ್ಲಿವೆ. ಸಿಬ್ಯಾನೋ ಇದು ಫಿಲಿಪೈನ್ಸ್ ದೇಶದ ಆಸ್ಟ್ರೋನೇಷಿಯನ್ ಭಾಷೆ. ಇದರ ಕಾಲಾವಧಿ 2 ಗಂಟೆ 43 ನಿಮಿಷಗಳು. ಈ ಸಿನಿಮಾದ ನಿರ್ದೇಶಕರು ಫಿಲಿಪೈನ್ಸ್ನ ಲವ್ ಡಯಾಸ್. ಇವರು ಸ್ಲೋ ಸಿನಿಮಾ ಅಂತ ನಾವೇನು ಕರಿತೀವಿ, ಇದಕ್ಕೆ ಒಂದು ರೀತಿಯಲ್ಲಿ ತಮ್ಮದೇ ಆದ ಛಾಪನ್ನು ನೀಡಿದ ಖ್ಯಾತ ಸಿನಿಮಾ ನಿರ್ದೇಶಕರು. ಮೊದಲು ನಾನು ಫರ್ಡಿನೆಂಡ್ ಮಗ್ಗೆಲೆನ್ ಬಗ್ಗೆ ಕೆಲವು ಮಾಹಿತಿಗಳನ್ನು ನೀಡ್ತೇನೆ. ಈತ 1480ರಿಂದ 1521 ಕ್ರಿಸ್ತಶಕವರೆಗೆ ಬದುಕಿದ್ದ. ಅಂದರೆ ಸುಮಾರು 41 ವರ್ಷಗಳ ಕಾಲ ಆತ ಬದುಕಿದ್ದ. ಆತ ಪೋರ್ಚುಗೀಸ್ನ ಒಬ್ಬ ನಾವಿಕ, ಅಂದರೆ ನ್ಯಾವಿಗೇಟರ್ ಆಗಿದ್ದ. ಹಾಗೂ ಅನ್ವೇಷಕ ಕೂಡ, ಎಕ್ಸ್ಪ್ಲೋರರ್ ಅಂತ ಕರೀತಾರಲ್ಲ, ಅದು ಕೂಡ ಅವನಾಗಿದ್ದ. ಅವನು ಈ ಪೆಸಿಫಿಕ್ ಸಾಗರ ಏನಿದೆ ಅದನ್ನು ದಾಟಿದ ಮೊದಲ ಯುರೋಪಿಯನ್ ಆಗಿದ್ದ. ಅಂದರೆ ಈ ಹೆಗ್ಗಳಿಕೆ ಅವನಿಗಿದೆ. ತುಂಬ ಮಹತ್ವಾಕಾಂಕ್ಷಿಯಾಗಿದ್ದ ಈತ ಪೋರ್ಚುಗೀಸ್ ಅರಸೊತ್ತಿಗೆ ಮತ್ತು ವಸಾಹತುಶಾಹಿಯ ದೊಡ್ಡ ಶಕ್ತಿಯಾಗಿದ್ದ. ಇನ್ನು ಫಿಲಿಪೈನ್ಸ್ನ ಸಿನಿಮಾ ನಿರ್ದೇಶಕ ಲವ್ ಡಯಾಸ್ ಕುರಿತು ಕೆಲವು ಮಾಹಿತಿಗಳನ್ನು ನೀಡುತ್ತೇನೆ. ಈಗಾಗಲೇ ಹೇಳಿದ ಹಾಗೆ ಈತ ತನ್ನ ಸ್ಲೋ ಸಿನಿಮಾಗಳಿಗಾಗಿ ಖ್ಯಾತಿಯನ್ನು ಗಳಿಸಿದ್ದಾರೆ. ಅವರ ಒಂದು ಸಿನಿಮಾ ಇದೆ, ಅದರ ಹೆಸರು ಎವಲ್ಯೂಷನ್ ಆಫ್ ಎ ಫಿಲಿಪಿನೋ ಫ್ಯಾಮಿಲಿ ಅಂತ. ಇದು 2004ರಲ್ಲಿ ನಿರ್ಮಾಣಗೊಂಡಿತು. ಇದರ ಅವಧಿ 10 ಗಂಟೆ 24 ನಿಮಿಷಗಳು. ಇನ್ನೊಂದು ಇವರ ಸಿನಿಮಾ ಇದೆ, ಡೆತ್ ಇನ್ ದ ಲ್ಯಾಂಡ್ ಆಫ್ ಎನ್ಕ್ಯಾಂಟೋಸ್ ಅಂತ. ಇದರ ಕಾಲಾವಧಿ 9 ಗಂಟೆಗಳು. ಇದು ನಿರ್ಮಾಣಗೊಂಡಿದ್ದು 2007ರಲ್ಲಿ. ಇದಲ್ಲದೆ ಇವರ ಇತರ ಕೆಲವು ಸಿನಿಮಾಗಳ ಅವಧಿ ಬಂದು 8 ಗಂಟೆ, 6 ಗಂಟೆ, 4 ಗಂಟೆ ಮತ್ತು 3 ಗಂಟೆಗಳಷ್ಟು ಕಾಲ ಇರೋದು ಬಹಳ ಗಮನೀಯವಾದ ಸಂಗತಿ. ಇವರು ಏನು ಮಾಡ್ತಾರೆ ಅಂದರೆ, ತಮ್ಮ ಸಿನಿಮಾಗಳಲ್ಲಿ ಈ ಹಾಲಿವುಡ್ ನಿರ್ಮಾಣ ಮತ್ತು ನಿರೂಪಣಾ ಶೈಲಿ ಏನಿದೆ ಅದನ್ನು, ಅಂದರೆ ಆ ರೀತಿಯ ಸಿನಿಮಾ ಮಾಡುವಿಕೆಗೆ ಸೆಡ್ಡನ್ನು ಹೊಡೆದು ಭಿನ್ನ ಮಾದರಿಯ ಪರ್ಯಾಯ ಸಿನಿಮಾ ರಚನಾ ಕ್ರಮವನ್ನು ಅನುಸರಿಸುತ್ತಾ ಬಂದಿದ್ದಾರೆ. ಅಂದರೆ ಈ ರೀತಿಯ ಸಿನಿಮಾ ಪ್ರವರ್ತಕರಲ್ಲಿ ಲವ್ ಡಯಾಸ್ ಅಗ್ರಸ್ಥಾನದಲ್ಲಿದ್ದಾರೆ ಅಂತ ಹೇಳ್ಬೋದು. ಅವರು ಹೆಚ್ಚಾಗಿ ಕಪ್ಪು ಮತ್ತು ಬಿಳುಪು ಸಿನಿಮಾಗಳನ್ನೇ ಮಾಡಿದ್ದಾರೆ. ಹಾಗೂ ತಮ್ಮ ಸಿನಿಮಾಗಳಿಗೆ ಅವರೇ ಸ್ವತಃ ಸಿನಿಮಾಟೋಗ್ರಫಿ ಮತ್ತು
ಸಂಕಲನ ಕೂಡ ಹೆಚ್ಚಾಗಿ ಮಾಡಿದ್ದಾರೆ. ಬೆಲ್ಲಾ ಟಾರ್ ಅವರು ಇತ್ತೀಚೆಗೆ ತಾನೇ ನಿಧನ ಹೊಂದಿದರು. ಮತ್ತು ಮೈಕಲ್ ಹನೆಕೆ ಮತ್ತು ಜಪಾನಿನ ಖ್ಯಾತ ನಿರ್ದೇಶಕರಾಗಿದ್ದ ಯಾಸುಜಿರೋ ಓಜು ಮುಂತಾದವರ ಸ್ಲೋ ಸಿನಿಮಾ ಟೆಕ್ನಿಕ್ಗಳನ್ನು ತಮ್ಮ ಸಿನಿಮಾಗಳ ಮೂಲಕ ಒಂದು ರೀತಿಯಲ್ಲಿ ಮುಂದುವರಿಸ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಬೋದು. ಇನ್ನು ಮಗ್ಗಲೆನ್ ಸಿನಿಮಾ ಬಗ್ಗೆ ಹೇಳೋದಾದರೆ, ಆಗ್ನೇಯ ಏಷ್ಯಾದ ಮಗ್ಗಲೆನ್ನ ಜೀವಿತಾವಧಿಯ ಅಂತಿಮ ಘಟ್ಟದ ಕೆಲವು ಘಟನೆಗಳನ್ನು ವೀಕ್ಷಕರು ಈ ಸಿನಿಮಾದಲ್ಲಿ ಕಾಣ್ಬೋದು. ಆತ ಕೊನೆಯಲ್ಲಿ ಫಿಲಿಪೈನ್ಸ್ನ ಮೆಕ್ಟನ್ ದ್ವೀಪದಲ್ಲಿ ಕೊಲ್ಲಲ್ಪಡುತ್ತಾನೆ. ಈ ಸಿನಿಮಾ ನೋಡೋಕ್ಕೆ ಹೋದವರು ಗ್ಲೇಡಿಯೇಟರ್, ಬೆನ್ಹರ್ ಅಥವಾ ನೆಪೋಲಿಯನ್ ಮುಂತಾದ ಖ್ಯಾತ ಸಿನಿಮಾಗಳೇನಿದ್ದಾವೆ ಅಂತಹ ಸಿನಿಮಾಗಳ ನಿರೀಕ್ಷೆಯನ್ನು ಇಟ್ಟುಕೊಂಡು ಹೋದರೆ ಖಂಡಿತ ಅವ್ರಿಗೆ ಭ್ರಮನಿರಸನವಾಗ್ತದೆ, ಅಂದರೆ ನಿರಾಸೆ ಆಗ್ತದೆ. ಯಾಕಂದರೆ ಈ ಸಿನಿಮಾದಲ್ಲಿ, ಮಗ್ಗಲೆನ್ ಸಿನಿಮಾದಲ್ಲಿ ಯುದ್ಧ ಭೂಮಿಯ ಗ್ರ್ಯಾಂಡ್ ಸ್ಪೆಕ್ಟಕಲ್ ಇಲ್ಲ, ದೊಡ್ಡ ಭರ್ಜರಿ ಸೆಟ್ಗಳೂ ಇಲ್ಲ, ನಾಯಕ ಫರ್ಡಿನೆಂಡ್ ಮಗಲ್ನ ಒಂದು ವಿಜೃಂಭಣೆ ಕೂಡ ಇಲ್ಲ, ವೀರಾವೇಶ ನಾಟಕೀಯ ಭಾಷಣಗಳು ಕೂಡ ಈ ಸಿನಿಮಾದಲ್ಲಿ ಇಲ್ಲ. ಅಲ್ಲದೆ ಈ ಸಿನಿಮಾದ ಅರ್ಧ ಭಾಗದವರೆಗೆ ನಾಯಕ ಕೇಂದ್ರೀಕೃತಗೊಂಡಿಲ್ಲ. ನಂತರ ಆತನ ಕಾರ್ಯಾಚರಣೆಗಳಿಂದ ನೊಂದ ಜನರು ಯಾರಿರ್ತಾರೆ ಅವರ ಸುತ್ತ ನಿರೂಪಣೆ ಇದೆ ಈ ಸಿನಿಮಾದಲ್ಲಿ. ಈ ಸಿನಿಮಾದಲ್ಲಿ ಲವ್ ಡಯಾಸ್ರ ಸಿಗ್ನೇಚರ್ ಸ್ಟೈಲ್ ಆಗಿರುವ ಲಾಂಗ್ ಟೇಕ್ಗಳು, ಡೀಟೇಲಿಂಗ್, ತುಂಬ ಮಿತವಾದ ಮ್ಯೂಸಿಕಲ್ ಸ್ಕೋರ್ ಮುಂತಾದವು ಇವೆ. ಹೀಗಾಗಿ ಅವರು ಮಾಡುತ್ತಾ ಬಂದಿರುವ ಹಾಲಿವುಡ್ ನಿರ್ಮಾಣ ಮತ್ತು ನಿರೂಪಣಾ ಶೈಲಿಯನ್ನು ಈ ಸಿನಿಮಾದಲ್ಲೂ ಮುರಿದಿದ್ದಾರೆ. ಸ್ಥಿರ ವೈಡ್ ಆ್ಯಂಗಲ್ ಶಾಟ್ಗಳ ಮೂಲಕ ಮೂಲ ನಿವಾಸಿಗಳು ಮತ್ತು ಆಕ್ರಮಣಕಾರರ ಕಳೇಬರಗಳು ನೆಲದ ಮೇಲೆ ಬಿದ್ದಿರುವ ದೃಶ್ಯ ಕಟ್ಟೋಣ. ಮಗಲೆನ್ ಮತ್ತು ಅವನ ಮಹತ್ವಾಕಾಂಕ್ಷೆಗಳ ವಿರಾಟ್ ಸ್ವರೂಪವನ್ನು ವೀಕ್ಷಕರಿಗೆ ದಾಟಿಸುತ್ತದೆ. ಮಗಲೆನ್ ಮತ್ತು ಆತನ ಸಹವರ್ತಿಗಳು ಯೇಸು ಕ್ರಿಸ್ತನ ಪ್ರೀತಿ, ಕ್ರಿಸ್ತಾನ ಮತದ ಉನ್ನತ ಮೌಲ್ಯಗಳು ಮತ್ತು ನಾಗರಿಕತೆಯನ್ನು ಹಂಚುತ್ತಿದ್ದೇವೆ ಎಂದು ಸಾರಿದರೂ ಈ ಸಿನಿಮಾದ ಫ್ರೇಮ್ಗಳೇನಿದ್ದಾವೆ ಅವು ಬೇರೆಯೇ ಕಥೆಯನ್ನು ಹೇಳ್ತಾ ಹೋಗ್ತವೆ. ಹೀಗಾಗಿ ಮಗಲೆನ್ ಒಂದು ವಸಾಹತುಶಾಹಿ ವಿರೋಧಿ ಸಿನಿಮಾ ಅಂತ ಖಡಾಖಂಡಿತವಾಗಿ ಹೇಳ್ಬೋದು. ಮೂಲ ಜನರ ಆಕ್ರಂದನಗಳು, ತಮ್ಮನ್ನು ರಕ್ಷಿಸಲು ಅವರು ದೇವರಿಗೆ ಮಾಡಿಕೊಳ್ಳುವ ಮೊರೆಗಳು, ಅವರ ಪೂಜಾ ವಿಗ್ರಹಗಳನ್ನು ಕಸಿದುಕೊಂಡು ಅವುಗಳನ್ನು ಸುಡುವ ವೈಖರಿ ಇತ್ಯಾದಿಗಳನ್ನು ವಿಳಂಬ ರೀತಿಯಲ್ಲಿ ಚಿತ್ರೀಕರಿಸಲಾಗಿದೆ. ಮತ್ತೊಂದು ಅಂಶ ಏನಂದರೆ, ಈ ಸಿನಿಮಾದಲ್ಲಿ 5-6 ಬಾರಿ ಬ್ಲ್ಯಾಂಕ್ ಸ್ಕ್ರೀನ್ ಅಥವಾ ಬ್ಲ್ಯಾಕ್ ಸ್ಕ್ರೀನ್ ಅಂತ ನಾವು ಏನು ಕರಿತೀವಿ ಅದನ್ನು ನಾವು ಕಾಣ್ತೇವೆ. ಸಿನಿಮಾ ಪರಿಭಾಷೆಯಲ್ಲಿ ಇಂತಹ ಬಳಕೆಯನ್ನು ಇಂಟರ್ಸ್ಟೈಸ್ ಅಂತ ಕರೆಯಲಾಗ್ತದೆ. ಅಂದರೆ ನಿರೂಪಣೆಗೆ ಸ್ವಲ್ಪ ತಡೆಯನ್ನು ಒಡ್ಡಿ ಕೆಲವು ನಿರ್ದಿಷ್ಟ ಭಾವನೆಗಳನ್ನು ವೀಕ್ಷಕರಲ್ಲಿ ಮೂಡಿಸಬೇಕು
ಎನ್ನುವ ಇರಾದೆಯಿಂದ ಹಾಗೂ ವಸ್ತುವಿನ ಆಳವಾದ ಅರ್ಥಗಳನ್ನು ವೀಕ್ಷಕರಿಗೆ ದಾಟಿಸಬೇಕು ಎಂಬ ನಿಟ್ಟಿನಲ್ಲಿ ಇಂತಹ ಒಂದು ಸಿನಿಮ್ಯಾಟಿಕ್ ಡಿವೈಸ್ನ ನಿರ್ದೇಶಕರು ಬಳಸ್ತಾರೆ. ಇನ್ನು ಈ ಸಿನಿಮಾದ ಕೆಲವು ವಿಜುವಲ್ ಮೆಟಾಫರ್ಸ್ನತ್ತ ಗಮನವನ್ನು ಹರಿಸೋಣ. ಇಲ್ಲಿ ಸಮುದ್ರ ಮತ್ತು ಸಾಗರದ ದೃಶ್ಯಗಳು ಪುನರಾವರ್ತನೆಗೊಳ್ಳುತ್ತಾ ಸಾಗ್ತದೆ. ಇದನ್ನು ಲಾಂಗ್ ಮತ್ತು ಸ್ಟ್ಯಾಟಿಕ್ ಶಾಟ್ಗಳ ಮೂಲಕ ಹೆಚ್ಚಿನ ಸಂದರ್ಭಗಳಲ್ಲಿ ಸೆರೆ ಹಿಡಿಯಲಾಗಿದೆ. ಇಲ್ಲಿ ನಾವು ಅಂದರೆ ವೀಕ್ಷಕರು ಹಡಗುಗಳನ್ನು ಕಾಣುತ್ತೇವೆ. ಆದರೆ ಅವುಗಳ ಗಾತ್ರವನ್ನು ಕಿರಿದು ಮಾಡಿ ಹೇಗೆ ಕಿರಿದು ಮಾಡಲಾಗಿದೆ ಅಂದರೆ ಲಾಂಗ್ ಶಾಟ್ಗಳ ಮೂಲಕ ಅವುಗಳನ್ನು ಕಿರಿಯ ರೂಪದಲ್ಲಿ ತೋರಿಸಲಾಗಿದೆ. ಹಾಗೆಯೇ ಹಾರಿಝನ್ ಅಂತ ನಾವು ಏನು ಕರಿತೀವಿ ಅಂದರೆ ದಿಗಂತ, ಅದನ್ನು ಸಹ ತೋರಿಸಲಾಗಿದೆ ಈ ಸಿನಿಮಾದಲ್ಲಿ. ಇವು ಒಂದರ್ಥದಲ್ಲಿ ವಸಾಹತುಶಾಹಿ ಏನಿದೆ ಅದರ ಅಮಿತ ವಿಸ್ತರಣೆಯ ಮಹತ್ವಾಕಾಂಕ್ಷೆ ಏನಿದೆ ಇದನ್ನು ಸೂಚಿಸ್ತದೆ ಅಂತ ನನಗನ್ಸುತ್ತೆ. ಸಾಮಾನ್ಯವಾಗಿ ಸಿನಿಮಾ ಪರಿಭಾಷೆಯಲ್ಲಿ ಹಡಗು ಸಾಹಸದ ದ್ಯೋತಕವಾಗುತ್ತದೆ. ಆದರೆ ಇಲ್ಲಿ ಹಡಗಿನ ಒಳಗಿನ ಕಿಷ್ಕಿಂದ ಸ್ಥಿತಿ, ನಿರ್ಬಂಧದ ಚಲನವಲನ, ಅನಾರೋಗ್ಯ, ಮೌನ ಇತ್ಯಾದಿಗಳನ್ನು ತೋರಿಸಲಾಗಿದೆ. ಹೀಗಾಗಿ ಇಲ್ಲಿ ಒಂದು ರೀತಿಯ ಕ್ಲಾಸ್ಟ್ರೋಫೋಬಿಕ್ ಎಫೆಕ್ಟ್ ನಿರ್ಮಾಣಗೊಂಡಿದೆ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಐರೋಪ್ಯ ಮತ್ತು ದೇಶೀಯ ಮಂದಿ ಏನಿದ್ದಾರೆ ಅವರ ದೇಹಗಳನ್ನು ತೋರಿಸುವಾಗ ಭಿನ್ನ ಹಾದಿಯನ್ನು ಹಿಡಿಯಲಾಗಿದೆ. ಇವಲ್ಲದೆ ಇನ್ನೂ ಇತರ ವಿಜುವಲ್ ಮೆಟಫರ್ಸ್ ಕೂಡ ಈ ಸಿನಿಮಾದಲ್ಲಿದೆ. ಲವ್ ಡಯಾಸ್ ಒಬ್ಬ ಆಟಿಯರಾಗಿದ್ದಾರೆ ಮತ್ತು ಈ ಸಿನಿಮಾದಲ್ಲಿ ಅವರು ಎಂದಿನ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಇತಿಹಾಸದಲ್ಲಿ ಜರುಗಿದ ಮಗಲ್ಲನಿಗೆ ಸಂಬಂಧಿಸಿದ ಫಿಲಿಪೈನ್ಸ್ ಮತ್ತು ಆತನ ನೌಕಾ ಮಾರ್ಗದಲ್ಲಿ ಜರುಗುವ ಕೆಲವು ಘಟನೆಗಳ ಒಳ ರಾಜಕೀಯ ಮತ್ತು ವಸಾಹತುಶಾಹಿಯ ಕುಟಿಲತೆ, ಶೋಷಣೆ ಮತ್ತು ಹಿಂಸೆಯನ್ನು ಕಟ್ಟಿಕೊಡುವುದರಲ್ಲಿ ಅವರು ಸಫಲರಾಗಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿಗೆ ನನ್ನ ಅನಿಸಿಕೆಗಳನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ.